टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ದೆಹಲಿಯ ಘನಘೋರ ದುರಂತಕ್ಕೆ ಅಸಲಿ ಕಾರಣ ಏನು? ಈಗ ಏನಾಯ್ತು? ಏನಿದರ ಹಿಂದೆ ಹೆಚ್ಚಿನ ಟಿಕೆಟ್ ವಿತರಣೆ ಆಗಿರೋದೇ ಕಾಲ್ತುಳಿತಕ್ಕೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ. ಪ್ರತಿ ಗಂಟೆ 1500 ಜನರಲ್ ಟಿಕೆಟ್ ಅನ್ನ ವಿತರಿಸಿರುವಂತ ಶಂಕೆ ಇದೆ. ನಿಗದಿತ ಮಿತಿಗಿಂತ ಏನ್ ಲಿಮಿಟ್ ಇದೆ ಅದನ್ನ ಮೀರಿ ಟಿಕೆಟ್ ಅನ್ನ ವಿತರಿಸಿರುವಂತ ಶಂಕೆ ಇದೆ. ದೆಹಲಿ ರೈಲು ನಿಲ್ದಾಣದಲ್ಲಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಬಂದಿರುವಂತ ನಂಬರ್ ಇದು 18 ಅಂತ. ಅದು ಹೆಚ್ಚಾಗಿದೆಯಾ ಏನು ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ 18 ಅಂತ ಹೇಳಿದೆ. 12 ಜನ ಕ್ರಿಟಿಕಲ್ ಇದ್ದಾರೆ ಅಂತ. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ 9 ಮಹಿಳೆಯರು, 5 ಮಕ್ಕಳು, ಒಟ್ಟು 5 ಪುರುಷರು ಸಾವನ್ನಪ್ಪಿದ್ದಾರೆ. ಸೊ ಬಿಹಾರದ 9 ಮಂದಿ, ದೆಹಲಿಯ 8 ಮಂದಿ, ಇವರೆಲ್ಲರೂ ಕೂಡ ಪ್ರಯಾಗ್ರಾಜ್ನ ಆ ಒಂದು ಕಣ್ತುಂಬಿಕೊಳ್ಳಬೇಕು ಅನ್ನೋ ನೋಡಿ ಬ್ಯಾಗ್ಗಳೆಲ್ಲ ಕೂಡ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಅಷ್ಟು ಮಟ್ಟಿಗೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ನಿಮಗೆ ಪ್ರತ್ಯೇಕ ದೃಶ್ಯಗಳನ್ನು ಬಾಟಮಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಜನಜಂಗುಳಿ, ಮತ್ತೊಂದು ಕಡೆ ಕಾಲ್ತುಳಿತದಿಂದ ಅಸ್ವಸ್ಥರಾಗಿರೋದು, ಹಾಗೆ ಪ್ರಜ್ಞೆ ತಪ್ಪಿರುವಂತಹ ಪ್ರಯಾಣಿಕರು. ನೋಡಿ ಅಲ್ಲಿ ಒಂದು ಮೊದಲ ದೇಹ ನೀವು ನೋಡ್ಬೋದು, ಒಬ್ಬ ಮಹಿಳೆ ಬಿದ್ದಿದ್ದಾರೆ. ಎರಡನೇದಾಗಿ ಒಂದು ಯೆಲ್ಲೋ ಬಣ್ಣದ, ಹರಿಶಿಣ ಬಣ್ಣದ ಒಂದು ಸೀರೆ ಹಾಕಿರುವಂಥ ಮಹಿಳೆ. ಹೀಗೆ ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಭಾಳಷ್ಟು ಮಂದಿ ಅವರ ಪಲ್ಸ್ ಚೆಕ್ ಮಾಡಿದಾಗ ಬಹುತೇಕ ಅಲ್ಲೇ ಸಾವನ್ನಪ್ಪಿದ್ರು. ಕೆಲವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಲಾಯ್ತಾದರೂ ಕೂಡ ಅವರು ಬದುಕಿ ಉಳಿಲಿಲ್ಲ. ಸೊ ಇದು ದೆಹಲಿ ರೈಲು ನಿಲ್ದಾಣದಲ್ಲಿ ಆಗಿರುವಂಥ ಕಾಲ್ತುಳಿತ. ಹಾಗಾದ್ರೆ ಏನು ಕಾರಣ, ಏನಾಯಿತು ಇಲ್ಲಿ ಅನ್ನೋದು ಇಲ್ಲಿ ಪ್ರಶ್ನೆ. ಮೊದಲನೇ ಕಾರಣ ಇದಿರಬಹುದು ಅಂತ 1500 ಜನರಲ್ ಟಿಕೆಟ್ ಅನ್ನು ವಿತರಿಸಿದ್ರು ಅನ್ನೋ ಆರೋಪ ಇದೆ. ಎರಡನೇದಾಗಿ ಎಕ್ಸಿಟ್ ಗೇಟ್. ಯಾಕಂದರೆ ಈ ಸ್ಟೇಷನಲ್ಲಿ ಮಾನಿಟರ್ ಮಾಡೋಕೆ ಒಂದಷ್ಟು ಸಿಬ್ಬಂದಿ ಇರಬೇಕಾಗುತ್ತೆ ಇಂಥ ಟೈಮಲ್ಲಿ. ಅದು ಕೂಡ ಪ್ರಯಾಗ್ರಾಜ್ ಹೋಗುವಂಥ ಇದು ಅಂತ ಅನೌನ್ಸ್ಮೆಂಟ್ ಮಾಡೋದ್ರಲ್ಲೂ ಕೂಡ ಗೊಂದಲ ಆಗಿದೆ. ರೈಲು 16ನೇ ಪ್ಲಾಟ್ಫಾರ್ಮ್ಗೆ ಬರ್ತಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಕಾರಣ ಇದು 12ನೇ ಪ್ಲಾಟ್ಫಾರ್ಮ್ನಿಂದ 16ಕ್ಕೆ ನುಗ್ಗಿದ್ರು ಜನ. ಫಸ್ಟ್ 12 ಅಂತಿತ್ತು, ಆಮೇಲೆ 16 ಅಂತ ಹೇಳಿದ್ರು. ನಿಲ್ದಾಣದ ಹೊರಗಿದ್ದ ಜನರು ಏಕಾಏಕಿ ಒಳಗೆ ಪ್ರವೇಶ. ಎಲ್ರಿಗೂ ಒಮ್ಮೆ ಹೋಗಿ ನಾವು ಟ್ರೈನ್ ಒಳಗಡೆ ಸೀಟ್ ಹಿಡಿಬೇಕು, ಕೂರಬೇಕು ಅನ್ನೋದಿತ್ತು. ಪ್ರಯಾಗ್ರಾಜ್ ವಿಶೇಷ ರೈಲನ್ನು ಹಿಡಿಯೋದಕ್ಕೆ ನುಗ್ಗಲಾಯಿತು. ಮೆಟ್ಟಿಲು, ಎಸ್ಕಲೇಟರ್ ಎಲ್ಲ ಕಡೆಯಿಂದ ಕೂಡ ನುಗ್ಗಿದ್ರು ಜನ. ಒಬ್ಬರ ಮೇಲೊಬ್ಬರು ಬಿದ್ದರು. ಆ ಸಂದರ್ಭದಲ್ಲಿ ಉಸಿರಾಡೋಕ್ಕಾಗದೆ ಸಫೋಕೇಶನ್ ಆಗಿ ಗಾಳಿ ಸರಿಯಾಗಿ ಸಿಗದೆ ಅಲ್ಲಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಭಾಳ ಬೇಸರದ ವಿಚಾರ ಅಂತಂದರೆ ದೊಡ್ಡವರ ಜೊತೆಗೆ ಏನು ಅರಿಯದಂಥ ಮಕ್ಕಳು ಕೂಡ ಸಾವನ್ನಪ್ಪಿರೋದು. ಇದೀಗ ಇದೇ ಪ್ಲಾಟ್ಫಾರ್ಮ್ನಿಂದ, ಇದೇ ರೈಲ್ವೆ ಸ್ಟೇಷನ್ ಬಳಿಯಿಂದ ಏನೇನಾಯಿತು, ಅಲ್ಲಿ ಸಂದರ್ಭ ಸಹಿತ ಏನೇನಾಯಿತು, ಯಾವ ಒಂದು ಮೆಟ್ಲೇನು, ಭಾಳಷ್ಟು ಮೆಟ್ಲು ವಿಡಿಯೋ ವೈರಲ್ ಆಗ್ತಿದೆ, ಅದ್ರ ಬಗ್ಗೆ ಕೂಡ ಎಲ್ಲ ಎಕ್ಸ್ಪ್ಲನೇಷನ್ ನಮ್ಮ ಹರೀಶ್ ಕೊಡ್ತಾರೆ, ದೆಹಲಿ ಪ್ರತಿನಿಧಿ ಹರೀಶ್. ನಿಜಕ್ಕೂ ಭಾಳ ದುರಂತ ಇದು. ಯಾಕಂದರೆ ಅಲ್ಲಾಗಿರುವಂಥ ಎಡವಟ್ಟುಗಳು ಏನೇನು ಕಾರಣ ಆಯಿತು ಅಂತ, ಜೊತೆಗೆ ಅಲ್ಲಿ ಇದ್ದಂಥ ಮಕ್ಕಳು ಭಾಳಷ್ಟು ಮಂದಿಗೆ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗ್ತಾ ಇದೆ. ಏನಾಯಿತು ಎಕ್ಸಾಕ್ಟ್ಲಿ? ಯಾಕಂದರೆ ಒಂದಷ್ಟು ಮಂದಿ ಈಗ ಟ್ಯೂನ್ ಇನ್ ಮಾಡಿರ್ತಾರೆ ಭಾನುವಾರದ ಬೆಳಗ್ಗೆ ಟಿವಿಯನ್ನು. ಸೊ ಏನಾಯಿತು, ಜೊತೆಗೆ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಂತ? ಅವಿನಾಶ್, ನವದೆಹಲಿಯ ರೈಲ್ವೆ ನಿಲ್ದಾಣ ಅಂತಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಮತ್ತೆ ಅತ್ಯಂತ ಬಿಗಿ ಭದ್ರತೆಯನ್ನು ಹೊಂದಿರತಕ್ಕಂತಹ ರೈಲ್ವೆ ನಿಲ್ದಾಣ, ಮತ್ತೆ ಅತ್ಯಂತ ಹೆಚ್ಚು ಸೂಕ್ಷ್ಮವಾಗಿ ರೈಲ್ವೆ ನಿಲ್ದಾಣವನ್ನು ರೈಲ್ವೆ ಪೊಲೀಸರು ಗಮನಿಸ್ತಾ ಇರ್ತಾರೆ. ಆದರೆ ಈ ಒಂದು ಕಾಲ್ತುಳಿತ ದುರಂತ ಯಾಕೆ ಸಂಭವಿಸ್ತು ಅನ್ನುವಂತಹದ್ದು ಬಹಳಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅನ್ನುವಂಥದ್ದು ಸಹಜವಾಗಿ ಗೊತ್ತಿರುತ್ತೆ. ಒಂದು ಕಡೆ ಒಂದು ಪ್ಲಾಟ್ಫಾರ್ಮ್ಗೆ ಹೆಚ್ಚು ಜನ ನುಗ್ತಾ ಇದ್ದಾರೆ ಅಂತಂದ್ರೆ ಪೊಲೀಸರು ತಡಿಬೇಕಾಗಿತ್ತು. ಆ ಒಂದು ಮತ್ತೆ ಹೆಚ್ಚು ಪೊಲೀಸರು ಕೂಡ ನಿಯೋಜನೆ ಮಾಡಿರಲಿಲ್ಲ. ಮತ್ತೆ ಆ ಒಂದು ನೂಕುನುಗ್ಗಲನ್ನು ತಡಿಲಿಕ್ಕೆ ಅಷ್ಟು ಪ್ರಮಾಣದಲ್ಲಿ ಪೊಲೀಸರು ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ನಾನೀಗ ಅದೇ 14ನೇ ಪ್ಲಾಟ್ಫಾರ್ಮ್ನ ಬಳಿ ಇದ್ದೇನೆ. ಅಂದರೆ ನೂಕುನುಗ್ಗಲು ಸಂಭವಿಸಿ ಕಾಲ್ತುಳಿತ ಏನು ಸಂಭವಿಸಿತು, ದುರಂತ ಆಯಿತು, ಆ ಪ್ಲಾಟ್ಫಾರ್ಮ್ನ ಬಳಿ ಇದ್ದೇನೆ. ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಹೇಗೆ ಆಯಿತು ಈ ಒಂದು ಘಟನೆ, ದುರಂತ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಅಲ್ಲಿ ಮೆಟ್ಲು ಕಾಣ್ತಾ ಇದೆ. ಆ ಕಡೆ 12ನೇ ಪ್ಲಾಟ್ಫಾರ್ಮ್ ಇದೆ. 12ನೇ ಪ್ಲಾಟ್ಫಾರ್ಮ್ನಲ್ಲಿ ಇದ್ದಂತಹ ಜನರು ಏಕಾಏಕಿ 14 ಮತ್ತು 16ನೇ ಪ್ಲಾಟ್ಫಾರ್ಮ್ಗೆ ಬರ್ತಾರೆ. ಯಾಕೆಂದರೆ ಇಲ್ಲಿಗೆ ಟ್ರೈನ್ ಬರ್ತಾ ಇದೆ ಅನ್ನುವಂತಹ ಅನೌನ್ಸ್ಮೆಂಟ್ ಆಗುತ್ತೆ. ತಕ್ಷಣ 12ನೇ ಪ್ಲಾಟ್ಫಾರ್ಮ್ನಿಂದ ಇದ್ದವರು 14 ಮತ್ತು 16ನೇ ಪ್ಲಾಟ್ಫಾರ್ಮ್ಗೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಲಾಗುತ್ತೆ. ಆ ಮೆಟ್ಟಿಲಿನಿಂದ ಏನು ಜನ ಇಳಿದು ಓಡ್ ಬರ್ತಾ ಇರ್ತಾರೆ, ಆ ಗುಂಪಲ್ಲಿ ಬರ್ತಾ ಇರ್ತಾರೆ. ಕೆಲವರು ತಪ್ಪಿ ಬಿದ್ದು ಬಿಡ್ತಾರೆ ಕೆಳಗಡೆ. ಬಿದ್ದಂತಹ ಸಂದರ್ಭದಲ್ಲಿ ಅವ್ರು ಮತ್ತೆ ಮೇಲೆ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನೇ ಜನ ಹಾಗೆ ತುಳ್ಕೊಂಡು ಪ್ರಯಾಣಿಕರು ಮುಂದೆ ಬಂದು ಜನರಲ್ ಬೋಗಿಗಳಲ್ಲಿ ಸೀಟನ್ನು
ರೈಲನ್ನು ಹಿಡಿಬೇಕು ಅನ್ನುವಂಥ ಧಾವಂತದಲ್ಲಿರ್ತಾರೆ. ಮತ್ತು ನಿನ್ನೆ ಶನಿವಾರ ಆದಂಥ ಸಂದರ್ಭದಲ್ಲಿ ಭಾನುವಾರ ಕುಂಭಮೇಳಕ್ಕೆ ಹೋಗಬೇಕು, ರಜೆ ಇರುತ್ತೆ, ಮತ್ತು ಇನ್ನು ಕೇವಲ 10 ದಿವಸ ಬಾಕಿ ಉಳಿದಿರುವಂಥದ್ದು, ಆಮೇಲೆ ಕುಂಭಮೇಳ ಮುಗ್ದೋಗ್ಬಿಡುತ್ತೆ. ಹೇಗಾದರೂ ಮಾಡಿ ಭಾನುವಾರ ಕುಂಭಮೇಳ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಇರ್ತಾರೆ, ಏಕೆಂದರೆ ರಜೆ ಇರುತ್ತೆ. ಹಾಗಾಗಿ 9 ಗಂಟೆಯಿಂದ 10 ಗಂಟೆವರೆಗೆ ಸಾಕಷ್ಟು ಮಂದಿ ಪ್ರಯಾಣಿಕರು ಬರ್ತಾರೆ. 2 ವಿಶೇಷ ರೈಲುಗಳು ಕೂಡ ಇರುತ್ತೆ. ರೈಲ್ವೆ ಅಧಿಕಾರಿಗಳು ಹೇಳ್ತಾರೆ 2 ವಿಶೇಷ ರೈಲುಗಳೇನಿತ್ತು ಇಲ್ಲಿಂದ ಹೊರಡಬೇಕಾಗಿತ್ತು, ಅದು ತಡವಾಗಿ ಹೊರಡಿತು, ಹಾಗಾಗಿ ಹೆಚ್ಚು ಜನರು ಒಂದೇ ಕಡೆ ಸೇರಿ ಇಂಥ ನುಗ್ಗಲು ಸಂಭವಿಸ್ತು ಅನ್ನುವಂಥದ್ದು. ಮತ್ತು ಜನರಲ್ ಬೋಗಿಗಳಲ್ಲೂ ಕೂಡ ಹೆಚ್ಚು ಜನರು ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಮತ್ತು ನುಗ್ಗಲಿರೋದ್ರಿಂದ ಜನರಲ್ ಬೋಗಿಗಳು ಬಂದು ಏನು ನಿಲ್ತವೆ ಆ ಒಂದು ಪ್ರದೇಶದಲ್ಲಿ ಹೆಚ್ಚು ಕಾಲ್ತುಳಿತ ಸಂಭವಿಸಿರುವಂತಹದ್ದು. ಕಾಲ್ತುಳಿತದಲ್ಲಿ ಈಗ 18 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಈಗ ಸರ್ಕಾರ ಕೊಡ್ತಾ ಇದೆ. ಆದರೆ ಇನ್ನೂ ಹೆಚ್ಚು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಪ್ರತಿಪಕ್ಷಗಳು ಕೂಡ ಅದನ್ನೇ ಕೇಳ್ತಾ ಇದ್ದಾವೆ, ಸರಿಯಾದ ಲೆಕ್ಕ ಕೊಡಿ, ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರ ಗುರುತನ್ನ ಬಹಿರಂಗ ಮಾಡಿ ಮತ್ತೆ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಅಧಿಕೃತವಾಗಿ ಈಗ 18 ಮಂದಿ ಸಾವನ್ನಪ್ಪಿದ್ದಾರೆ, ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ 10 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ರೈಲ್ವೆ ಇಲಾಖೆ ಘೋಷಣೆ ಮಾಡಿದೆ. ಜೊತೆಗೆ ಗಂಭೀರವಾಗಿ ಗಾಯಗೊಂಡಂಥವರಿಗೆ 2.5 ಲಕ್ಷ, ಮತ್ತೆ ಸಣ್ಣ ಪುಟ್ಟ ಗಾಯಗಳಾದಂಥವರಿಗೆ 1 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಈಗ ಪರಿಸ್ಥಿತಿ ಶಾಂತವಾಗಿರುವಂತಹದ್ದು. ರಾತ್ರಿ ನೋಡಿದಂತಹ ರೈಲ್ವೆ ಸ್ಟೇಷನ್ಗೂ ಈಗ ನೋಡ್ತಾ ಇರುವಂತಹ ರೈಲ್ವೆ ಸ್ಟೇಷನ್ಗೂ ಎಷ್ಟು ವ್ಯತ್ಯಾಸ ಇದೆ. ಇದೇ 14ನೇ ಪ್ಲಾಟ್ಫಾರ್ಮ್ನಲ್ಲಿ ಆಗಿದ್ದಂತಹ ಒಂದು ದುರಂತ. ಈಗ ಪ್ರಯಾಣಿಕರ ಇಲ್ಲ, ಎಲ್ಲವೂ ಕೂಡ ಶಾಂತವಾಗಿದೆ. ಪೊಲೀಸರು ಕೂಡ ಅಲ್ಲಲ್ಲೇ ನಿಂತಿದ್ದಾರೆ ಹೊರತು ಮತ್ತೆ ಯಾವುದೇ ಗೊಂದಲ. ಹರೀಶ್ ಇಲ್ಲಿ ಏನ್ ಪ್ರಶ್ನೆ ಅಂತಂದ್ರೆ, ಈಗ ಹಲವಾರು ದಿನಗಳಿಂದ ಸ್ಪೆಷಲ್ ರೈಲ್ ಇದೆ ಪ್ರಯಾಗ್ರಾಜ್ಗೆ, ಯಾವತ್ತೂ ಆಗದಿರುವಂತಹ ಗೊಂದಲ ನಿನ್ನೆನೆ ಯಾಕಾಯ್ತು? ಯಾಕಂದ್ರೆ ಪ್ರತಿದಿನ ನನ್ನ ಪ್ರಕಾರ ಇಷ್ಟೇ ಜನ ಬರ್ತಾ ಇದ್ರು ಅಲ್ಲಿ, ಆದ್ರೆ ನಿನ್ನೆನೆ ಈ ಗೊಂದಲ ಆಗೋಕೆ ಏನ್ ಕಾರಣ ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನಾದ್ರೂ ನಿನ್ನೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತಾ, ವೀಕೆಂಡ್ ಆಗಿರುವಂತಹ ಕಾರಣ, ಜೊತೆಗೆ ಇವತ್ತೇನಾದ್ರೂ ವಿಶೇಷ ದಿನ ಅಂತದ್ದೇನಾದ್ರೂ ಇತ್ತಾ, ಹೇಗೆ ಅಂತ? ಅವಿನಾಶ್, ಮುಖ್ಯವಾಗಿ ನಿನ್ನೆ ಶನಿವಾರ ಆಗಿತ್ತು, ಭಾನುವಾರ ರಜೆ ಇರುತ್ತೆ, ಮತ್ತೆ ಕುಂಭಮೇಳ ಕೇವಲ ಇನ್ನು 10 ದಿವಸ ಬಾಕಿ ಉಳಿದಿದೆ. 10 ದಿವಸದಲ್ಲಿ ಹೇಗಾದರೂ ಮಾಡಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದೊಂದು. ಯಾಕೆಂದರೆ ಈ ಭಾನುವಾರ ಕಳೆದ್ರೆ ನೆಕ್ಸ್ಟ್ ಮುಂದಿನ ಭಾನುವಾರ ಸಿಗುವಂತಹದ್ದು. ಮುಂದಿನ ಭಾನುವಾರಷ್ಟರೊಳಗೆ ಇನ್ನೂ ಹೆಚ್ಚಿನ ಜನ ಆಗ್ಬೋದು, ಈಗಲೇ ಕುಂಭಮೇಳಕ್ಕೆ ಹೋಗಿ ಬರೋಣ ಅನ್ನುವಂಥ ಒಂದು ಪ್ಲಾನ್ ಇರ್ಬೋದು. ಮತ್ತೆ 1500ಕ್ಕೂ ಹೆಚ್ಚು ಜನರಲ್ ಟಿಕೆಟನ್ನು ಆ ಒಂದು ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಅಂದ್ರೆ ಪ್ರಯಾಣಿಕರು ಖರೀದಿಯನ್ನ ಮಾಡಿರ್ತಾರೆ. ಅಷ್ಟು ಪ್ರಮಾಣದಲ್ಲಿ ಯಾಕೆ ಜನರಲ್ ಟಿಕೆಟ್ ಅನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತಹದ್ದು. ಮತ್ತೆ ಏಕಾಏಕಿ ಪ್ರಯಾಣಿಕರು ನುಗ್ಗಿದ್ರಿಂದ ಮತ್ತೆ ಇಲ್ಲಿ ಇನ್ನೊಂದು ಗೊಂದಲ ಇದೆ. 12ನೇ ಪ್ಲಾಟ್ಫಾರ್ಮ್ಗೆ ಒಂದು ಟ್ರೈನ್ ಬರ್ತಿದೆ ಅನ್ನುವಂಥದ್ದನ್ನು ಹೇಳಿ ಮತ್ತೆ ಅದು 16ನೇ ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆಗಿದೆ, ಇಲ್ಲಿ ಬರ್ತಾ ಇಲ್ಲ, 16ನೇ ಪ್ಲಾಟ್ಫಾರ್ಮ್ಗೆ ಬರ್ತಿದೆ ಅನ್ನುವಂಥ ಗೊಂದಲ ಏನಾಯಿತು. ಈ ಕಡೆಯಿಂದ ಪ್ರಯಾಣಿಕರು ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಪ್ರಯಾಣಿಕರು ಈ ಕಡೆ ಬರ್ತಾರೆ. ಎರಡೂ ಒಂದು ಕಡೆ ಸಿಕ್ಕಾಕೊಂಡಾಗ ಪ್ರಯಾಣಿಕರು ಅಲ್ಲಿ ನುಗ್ಗಲಾಗುತ್ತೆ, ಕೆಳಕ್ಕೆ ಬೀಳ್ತಾರೆ. ಕೆಳಕ್ಕೆ ಬಿದ್ದವರು ಮೇಲೆ ಏಳದಂತಹ ಪರಿಸ್ಥಿತಿ ಆಗುತ್ತೆ. ನೋಡ್ಬೋದು, ಮಹಿಳೆಯರು, ಮಕ್ಕಳು ಹೆಚ್ಚು ಸಾವನ್ನಪ್ಪಿರುವಂತಹದ್ದು. 9 ಜನ ಮಹಿಳೆಯರು ಸಾವನ್ನಪ್ಪಿದ್ದಾರೆ, 5 ಮಂದಿ ಮಕ್ಕಳು ಸಾವನ್ನಪ್ಪಿದ್ದಾರೆ, ಒಟ್ಟು 18 ಮಂದಿ ಸಾವನ್ನಪ್ಪಿದ್ದಾರೆ. ಬಿಹಾರದ ಜನರು ಹೆಚ್ಚು ಸಾವನ್ನಪ್ಪಿರುವಂತಹದ್ದು. ನವದೆಹಲಿಯ ಜನರು ಕೂಡ 8 ರಿಂದ 9 ಮಂದಿ ನವದೆಹಲಿಯ ಜನರು ಕೂಡ ಸಾವನ್ನಪ್ಪಿರುವಂತಹದ್ದು. ಒಂದು ಕಡೆ ಪೊಲೀಸರು ಕೂಡ ಆ ಸಂದರ್ಭದಲ್ಲಿ ಆ ಒಂದು ನುಗ್ಗಲನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹದನ್ನು ಕೂಡ ಹೇಳ್ತಿದ್ದಾರೆ. ಯಾಕೆಂದ್ರೆ ಒಮ್ಮೆಲೆ ಜನ ನುಗ್ಗಿದ್ರಿಂದ ಪೊಲೀಸರು ಕೂಡ ಅಸಹಾಯಕರಾದರು, ಮತ್ತೆ ಅಷ್ಟು ಜನರನ್ನ ನಿಯಂತ್ರಿಸಲಿಕ್ಕೆ ಅಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಲಿಲ್ಲ. ಮತ್ತೆ ನುಗ್ಗಲಾಗಿ ಜನ ಬಿದ್ದು ಒದ್ದಾಡಿದ ನಂತರ 1 ಗಂಟೆಗಳ ನಂತರ ಪೊಲೀಸರು ಬಂದರು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಅಲ್ಲಿ ಜನರನ್ನ ಬಿದ್ದಂಥವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದ್ದು, ಅವ್ರನ್ನ ಎತ್ತಿ ಕೂರಿಸಿದ್ದು, ಮತ್ತೆ ಶವಗಳನ್ನು ಶಿಫ್ಟ್ ಮಾಡಿದ್ದು. ಇಲ್ಲಿ ಕೂಲಿ ಕೆಲಸ ಮಾಡೋರು, ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಮಾಡ್ತಾರಲ್ಲ, ಅವರು ತಮ್ಮ ಏನು ತಳ್ಳೋ ಗಾಡಿಗಳಿರುತ್ತೆ, ಲಗೇಜನ್ನು ತಳ್ಕೊಂಡು ಹೋಗ್ತಾರೆ. ಆ ಗಾಡಿಗಳಲ್ಲಿ ಏನು ಅಸ್ವಸ್ಥಗೊಂಡವ್ರಂಥವ್ರನ್ನ ಶವಗಳನ್ನು ಸಾಗಿಸಿದ್ರು ಪ್ಲಾಟ್ಫಾರ್ಮಿಂದ ಪ್ಲಾಟ್ಫಾರ್ಮ್ಗೆ, ಮತ್ತೆ ಆಂಬುಲೆನ್ಸ್ ತನಕ ಅವರು ಸಾಗಿಸಿದ್ರು ಅನ್ನುವಂಥದ್ದು. ಅವರು ಮಾಡಿರುವಂತಹ ಕೆಲಸ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಕೂಲಿಗಳು ಏನಿರ್ತಾರೆ ಅವರು ಶವಗಳನ್ನ ಒಂದ್ ಕಡೆಯಿಂದ ಶಿಫ್ಟ್ ಮಾಡೋದಾಗಿರ್ಬೋದು, ಅಸ್ವಸ್ಥಗೊಂಡಿದ್ದಾರಂತವ್ರನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಎತ್ತಿರ್ಬೋದು. ಇವರೆಲ್ಲ ಹೆಚ್ಚು ಸಹಾಯಕ್ಕೆ ಬಂದಿದ್ದಾರೆ. ಮತ್ತೆ ನಂತರ ಕೂಡ ಪೊಲೀಸರು ಬಂದಿದ್ದಾರೆ, ಮತ್ತೆ NDRF ತಂಡ ಬಂದು ನಂತರ ಅಸ್ವಸ್ಥಗೊಂಡಂತವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. JNLP ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ನಡೀತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್.
ಇನ್ನು ಮೃತರ ಕುಟುಂಬಕ್ಕೆ ರೈಲ್ವೆ ಇಲಾಖೆ ಪರಿಹಾರವನ್ನು ಘೋಷಣೆ ಮಾಡಿದೆ.